ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಟು ವರ್ಷ ನಿರಂಜನ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಮೀಶೋ ಹಾಲ್ ಮಾಡ್ತಾ ಇದ್ದೀನಿ. ಅಂದರೆ ಎಷ್ಟೊಂದು ಪ್ರಾಡಕ್ಟ್ ಅಂದರೆ ಒಂದು 5 ಪ್ರಾಡಕ್ಟ್ಸನ್ನು ಆರ್ಡರ್ ಮಾಡಿದೆ. ಅದು ರಿಸೀವ್ ಆಯಿತು. ಅಂದರೆ ನಾನು ಯೂಸ್ ಮಾಡಿ ಹೇಳೋಣ ಅಂತ. ಯಾಕಂದರೆ ಕೆಲವೊಂದು ಪ್ರಾಡಕ್ಟ್ಸ್ ಈಗ ಡ್ರೆಸ್ಸಸ್ ಏನಾದರೂ ಬುಕ್ ಮಾಡಿದರೆ ಕಲರ್ ಶೇಡ್ ಆಗುತ್ತೆ. ಅದು ನಮ್ಗೆ ಗೊತ್ತಿರಲ್ಲ. ಸ್ಟಾರ್ಟಿಂಗೇ ರಿವ್ಯೂ ಕೊಡೋದು ಚೆನ್ನಾಗಿರಲ್ಲ. ಆ, ತುಂಬ ಚೆನ್ನಾಗಿತ್ತು, ನೋಡೋಕ್ಕೆ ಓಕೆ ಅನಿಸ್ತು, ನಮಗೆ ಬೆಟರ್ ಅನಿಸ್ತು ಅಂದರೆ ಸ್ಟಾರ್ಟಿಂಗೇ ಹೇಳ್ಬಿಡ್ಬೋದು. ಬಟ್ ನಾನು ಇವಾಗ ಅಂದರೆ ಈಗ ಆರ್ಡರ್ ಮಾಡಿರೋ ಪ್ರಾಡಕ್ಟ್ಸ್ ನಾನು ಆಲ್ಮೋಸ್ಟ್ ಟ್ರಿಪ್ಪಿಗೆ ಹೋಗಿದ್ದೆ. ಟ್ರಿಪ್ಪಲ್ಲಿ ಯೂಸ್ ಮಾಡಿ ಹೇಗಿತ್ತು, ಕಂಫರ್ಟಬಲ್ ಇತ್ತಾ ಇಲ್ಲ ಅಂತ ನೋಡಿ ಆ ಟೈರ್ಸ್ನ ಇವಾಗ ಹೇಳ್ತಾ ಇದ್ದೀನಿ. ಒಂದು ನಮ್ಮ ಅಕ್ಕದು ಇದೆ, ಅವಳು ಯೂಸ್ ಮಾಡಿ ಹೇಗನ್ನಿಸ್ತು ಆ ಥರ ಎಲ್ಲ ಟ್ರಯಲ್ ಮಾಡಿ ನಾವು ಫಸ್ಟು ಇವಾಗ ಕಲರ್ ಏನಾದರೂ ಶೇಡ್ ಆಗಿದೆಯಾ, ಈ ಪ್ರಾಡಕ್ಟ್ ಕಲರ್ ಶೇಡ್ ಆಗಿದೆ, ಇದು ಆಗಿಲ್ಲ ಆ ಥರ ಸಾರಿ ಕಲರ್ ಶೇಡ್ ಏನಾದರೂ ಆಗಿಬಿಟ್ರೆ ಪ್ರಾಡಕ್ಟ್ಸು ವೇಸ್ಟ್ ಆಗುತ್ತೆ ಆರ್ಡರ್ ಮಾಡಿರೋದು. ಸೊ ಅದಕ್ಕೆ ಫಸ್ಟೇ ಯೂಸ್ ಮಾಡಿ ಹೇಳೋಣ, ರಿವ್ಯೂ ಕೊಡೋಣ ಅಂತ ಅಂದ್ಬಿಟ್ಟು. ಸೊ ಒಂದೊಂದೇ ಆಲ್ರೆಡಿ ಅನ್ಪ್ಯಾಕಿಂಗ್ ಅದೇ ಹೇಳಿದೆ ಅಲ್ಲ, ನಾನು ಯೂಸ್ ಮಾಡಿದ್ದೀನಿ, ಅನ್ಪ್ಯಾಕ್ಡ್ ಎಲ್ಲ ಆಗಿದೆ. ಸೊ ಇವಾಗ ನಾನು ಒಂದೊಂದೇ ಪ್ರಾಡಕ್ಟ್ಸ್ ಹೇಳ್ತೀನಿ. ಒಂದು ಸೆಕೆಂಡ್ ಹಾಕೊಂಡ್ಬಿಡೋಣ, ಕೈ ಹಿಡ್ಕೊಂಡೆ ಮಾತಾಡೋಕ್ಕಾಗಲ್ಲ. ಓಕೆ, ಅದೇಗೋ ಇರುತ್ತೆ, ಒಟ್ಟಲ್ಲಿ ಮೈಕಲ್ಲಿ ಮಾತಾಡೋದು ಕೇಳಿಸುತ್ತೆ. ಒಂದೇ ಒಂದು ಮಾತ್ರ ಅಂದರೆ ಅನ್ಪ್ಯಾಕ್ ಮಾಡಿದ್ದೀನಿ, ಹಂಗೆ ರ್ಯಾಪ್ ಮಾಡಿ ಇಟ್ಟಿದ್ದೀನಿ, ಅದು ಯೂಸ್ ಮಾಡಿಲ್ಲ. ಇನ್ನು ಮಿಕ್ಕಿದೆಲ್ಲ ಯೂಸ್ ಮಾಡಿದೆ. ಫಸ್ಟು ಬಂದು ನಂಗೆ ಇಷ್ಟ ಆಗಿರೋದೆ ತೋರಿಸ್ತೀನಿ. ಫಸ್ಟ್ ಬಂದು ಈ ಟಾಪು ಹಾಫ್ ಕುರ್ತಾ. ಇದು ಒಂದು ಐರನ್ ಮಾಡಿ ವೇರ್ ಮಾಡ್ತೀನಿ ಅಂದರೆ ಚೆನ್ನಾಗಿದೆ. ಫುಲ್ ಸ್ಲೀವ್ ಬರುತ್ತೆ, ಫುಲ್ ಹ್ಯಾಂಡ್ ಸ್ಲೀವ್ ಬರುತ್ತೆ. ಮತ್ತು ಇದು ಏನಂದರೆ ಕಲರ್ಡ್ ಏನು ಅಂತ ಕಲರು ಅಂದರೆ ಇವಾಗ ಒಳಗಡೆ ಲೈಕ್ ಉಲ್ಟಾ ಮಾಡಿದ್ರೆ ಅಲ್ಲಿ ಒಳಗಡೆ ಶೇಡ್ ಆಗಿರೋ ಥರ ಕಾಣಿಸ್ತಿದೆ. ಬಟ್ ಔಟ್ಸೈಡ್ ಏನು ಶೇಡ್ ಆಗಿಲ್ಲ, ಆರಾಮಾಗಿ ಈಸಿ ವೇರ್. ಅದು ಈ ಸಮ್ಮರಲ್ಲಿ ನಾವು ಈಗ ಜಿಗಿ ಜಿಗಿ ಅಂತ ಹಾಕೊಂಡು ಹೋಗ್ಬಿಟ್ರೆ ಈ ಸಮ್ಮರ್ಗೂ ಅದಕ್ಕೂ ನಮಗೆ ಆರಾಮಾಗಿ ಇರೋಕ್ಕಾಗಲ್ಲ, ಓಡಾಡೋಕ್ಕೂ ಆಗಲ್ಲ. ಸೊ ಆರಾಮಾಗಿ ನಮಗೆ ಕಂಫರ್ಟಬಲ್ ಇರೋ ಡೆನಿಮ್ ಮೇಲೆ ಹಾಕ್ಕೊಂಡ್ರೆ ತುಂಬ ಚೆಂದ ಇರುತ್ತೆ. ಲೈಟ್ ಕಲರ್ಸ್ ಡೆನಿಮ್ ಮೇಲೆ ಇದು ಸಕ್ಕತ್ತಾಗಿ ಕಾಣುತ್ತೆ. ಸ್ಕ್ವೇರ್ ನೆಕ್ ಬರುತ್ತೆ. ನಾನು ಮೀಡಿಯಮ್ ಸೈಜಲ್ಲೇ ಬುಕ್ ಮಾಡಿದ್ದೆ. ನನಗೆ ಅಂದರೆ ಇವಾಗ ಇದು ಹೇಗೆ ಅಂದರೆ ಕಾಟನ್ ಟೈಪ್ ಮೆಟೀರಿಯಲ್ ಅಲ್ಲ, ಸೊ ವಾಟ್ರಲ್ಲಿ ಹಾಕಿದ ತಕ್ಷಣ ಅದು ಇದಾಗುತ್ತೆ. ಇದು ಆಲ್ರೆಡಿ ಒಂದು ವಾಶ್ ಕೂಡ ಆಗಿದೆ. ವಾಟ್ರಲ್ಲಿ ಹಾಕಿದ ತಕ್ಷಣ ಅದು ನಮಗೆ ಸ್ವಲ್ಪ ಟೈಟ್ ಫೀಲ್ ಆಗುತ್ತೆ, 1 ಇಂಚ್ ಏನೋ ವೇರಿಯೇಷನ್ ಆಗುತ್ತೆ. ಸೊ ಅದಕ್ಕೆ ನಾನು ಮೀಡಿಯಮ್ಮೇ ಬುಕ್ ಮಾಡಿದೆ. ವಾಟರಲ್ಲಿ ಹಾಕ್ತಾ ಇದಾಗುತ್ತೆ, ಆಮೇಲೆ ಆರಾಮಾಗಿ ಫಿಟ್ ಆಗುತ್ತೆ ಅಂತ. ಸೊ ನೆಕ್ಸ್ಟ್ ಒನ್ ಬಂದು ಇದು, ಇದೆರಡು ಕಾಂಬೋ, ಓಕೆನಾ. ಇದು ಕೂಡ ಫುಲ್ ಸ್ಲೀವ್ ಬರುತ್ತೆ, ಬಟ್ ಇದು ವಿ ನೆಕ್. ಅದು ಫಸ್ಟ್ ತೋರಿಸಿದ್ದು ಬ್ಲ್ಯಾಕು ಸ್ಕ್ವೇರ್ ನೆಕ್ಕು, ಇದು ವಿ ನೆಕ್ಕು. ಕಲರ್ ಚಂದ ಇದೆ. ಇದು ಆ ಥರ ಏನು ಶೇಡ್ ಆಗಿರೋ ಥರ ಒಂದು ಲೇಯರ್ ಕೂಡ ಶೇಡ್ ಆಗಿರೋ ಥರ ನಂಗೆ ಅನಿಸಿಲ್ಲ. ಐರನ್ ಮಾಡ್ಕೊಂಡು ವೇರ್ ಮಾಡಿದ್ರೆ ಮಾತ್ರ ಬೆಸ್ಟ್ ಅಟೈರ್ ಟು ವೇರ್ ಅನ್ಬೋದು. ಮತ್ತು ಬ್ಲ್ಯಾಕ್ ನನ್ನ ಫೇವ್ರೇಟ್ ಆಗಿರೋದ್ರಿಂದ ಬ್ಲ್ಯಾಕ್ ಜೊತೆ ಇದನ್ನು ಬುಕ್ ಮಾಡಿದೆ. ಈ ಕಲರ್ ಏನಿಲ್ಲ, ಚಂದ ಇದೆ, ಆರಾಮಾಗಿ ಯೂಸ್ ಮಾಡ್ಬೋದು. ಸೇಮ್ ಇದೂ ಲೈಟ್ ಕಲರ್ಸ್ ಮೇಲೆ ಚೆಂದ ಕಾಣುತ್ತೆ, ಇದು ಡಾರ್ಕ್ ಕಲರ್ ಮೇಲೂ ಚೆಂದ ಕಾಣುತ್ತೆ. ಅದೇ ಆರಾಮಾಗಿ ಹಾಕ್ಕೋಬೋದು ಕಾಲೇಜ್ಗೆ. ಅದು ಈ ಸಮ್ಮರಲ್ಲಿ ಡ್ರೆಸ್ ಹುಡುಕಿ ಹಾಕೊಂಡು ಹೋಗೋ ಕಷ್ಟದ್ದು ಇದು ನಾನು ನೋಡ್ಬಿಟ್ಟಿದ್ದೀನಿ. ಕಾಲೇಜ್ ಹಾಕೊಳ್ಳೋದು ಅಂದ್ಬಿಟ್ಟು ತುಂಬ ಕನ್ಫ್ಯೂಷನ್ಸಲ್ಲಿ ಇರ್ತೀವಿ. ಸೊ ಈ ಥರ ಹಾಫ್ ಕುರ್ತಾಗಳು ಬುಕ್ ಮಾಡಿಬಿಟ್ರೆ ಆರಾಮಾಗಿ ಒಂದೇ ಡೆನಿಮ್ ಮೇಲೆ 2-3 ಕುರ್ತಾ ಯೂಸ್ ಮಾಡ್ಬೋದು ವೀಕ್ಲಿ. ಸೊ ನೆಕ್ಸ್ಟ್ ಒನ್ ಬಂದು ಪ್ರೈಸಸ್. ಅಂದರೆ ಪ್ರೈಸಸ್ ಯಾವುದು ನನಗೆ ನೆನಪಿಲ್ಲ. ನಾನು ಬೇಕಾದ್ರೆ ಇಲ್ಲಿ ಪ್ರಾಡಕ್ಟ್ ಫೋಟೋ ಹಾಕಿರ್ತೀನಿ ಹೇಗಿದೆ ಅಂತ. ಇದರಿಂದನೇ ಇದೆಲ್ಲನೂ ಮೀಶೋ ಅಲ್ಲಿಂದನೇ. ಸೊ ಫೋಟೋ ಹಾಕ್ತೀನಿ. ಮತ್ತು ಇನ್ನೊಂದು ನಿಮಗೆ ಪ್ರಾಡಕ್ಟ್ಸ್ ಲಿಂಕ್ ಪೂರ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ, ಅಲ್ಲೋಗಿ ನೀವು ಬೈ ಮಾಡ್ಬೋದು, ಓಕೆನಾ. ಓಕೆ, ಆಲ್ರೆಡಿ ನಿಮಗೆಲ್ಲ ಗೊತ್ತಿರುತ್ತೆ, ನಾನೀಗ ಹೊಸಬಳು. ಓಕೆ, ನೆಕ್ಸ್ಟ್ ಒನ್ ಬಂದು ಈ ಕುರ್ತಾ ಸೆಟ್, ಫುಲ್ ಸೆಟ್, ಓಕೆನಾ. ಇದು ಅಕ್ಕದು. ಇದು ಬಂದು ನಿಮಗೆ ಇದು ಕ್ವಾಲಿಟಿ ಫ್ಯಾಬ್ರಿಕ್ ಮಾತ್ರ ತುಂಬ ಚೆಂದ ಇದೆ ನೋಡಿ. ಈ ಥರ ಇದೆ, ಈ ಥರ ಬರುತ್ತೆ ಪ್ಯಾಟ್ರನ್ನು. ಈ ಥರ 3/4 ಸ್ಲೀವ್ ಬರುತ್ತೆ. ಇಲ್ಲಿ ಟೈಯಿಂಗ್ ಬರುತ್ತೆ, ಹಿಂಗೆ ಟೈ ಮಾಡ್ಕೊಂಡು. ಅವಳು ಹಾಕ್ಕೊಂಡಿದ್ಲು. ನಾವು ಮಂಗ್ಳೂರ್ಗೆ ಹೋಗಿದ್ವಿ. ಮಂಗ್ಳೂರ್ದು ನಾನು ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೀನಿ ರೀಲ್ಸು, ಯೂಟ್ಯೂಬಲ್ಲೂ ಹಾಕಿದ್ದೀನಿ. ಅದಕ್ಕೆ ಹೋದಾಗ
ಹಾಕೊಂಡಿದ್ಲು ಟೆಂಪಲ್ಗೆ. ಅಂದ್ರೆ ಕಲರು ಅಷ್ಟೇ ಚೆನ್ನಾಗಿದೆ, ಯುನಿಕ್ ಆಗಿದೆ. ಆ ಡಿಫ್ರೆನ್ಸ್ ಏನು ಅಂದ್ರೆ ಇದ್ರಲ್ಲಿ ಒಂದು ತುಂಬಾ ಇಷ್ಟ ಆಗಿದೆ ಏನಂದ್ರೆ ಹೇಳ್ತೀನಿ. ವೇಲ್ ಒಂದು, ಈ ವೇಲ್ ಫ್ಯಾಬ್ರಿಕ್ ಎಷ್ಟು ಚೆನ್ನಾಗಿದೆ ಅಂದ್ರೆ ಆರಾಮಾಗಿದೆ. ಅವಳು ಆಲ್ರೆಡಿ ವೇರ್ ಮಾಡಿದ್ಲು ಅನ್ನಲ್ಲ, ಸಕ್ಕತ್ತಾಗಿ ಕಾಣುತ್ತೆ. ಮೇನ್ ಲುಕ್ ಡ್ರೆಸ್ಗಳಿಗೆ ಹೆಂಗೆ ಅಂದ್ರೆ ಡ್ರೆಸ್ ಸಿಂಪಲ್ ಆಗಿರ್ಬೇಕು, ವೇಲ್ ಮಾತ್ರ ಸಖತ್ತಾಗಿರ್ಬೇಕು, ಅವಾಗ ಲುಕ್ ಚಂದ ಕೊಡುತ್ತೆ. ಸೊ ಅದು ವೇಲು. ಪ್ಯಾಂಟ್ ಪ್ಯಾಂಟ್ ಈ ಸರಿ ಇದೆ, ಓಕೆನಾ. ಇಲ್ಲೆಲ್ಲ ಸ್ಟಿಕ್ಕು, ಇಲ್ಲಿ ಬಂದು ರಿಬ್ಬು. ಸೊ ಈ ರಿಬ್ಬೆ ಇದ್ರಲ್ಲಿ ಯೂನಿಕ್ ಅನ್ಸಿದ್ವು ನನಗೆ. ಈಗ ಆಲ್ಮೋಸ್ಟ್ ನಾವು ನೋಡ್ತಿರೋದ್ರಲ್ಲಿ ಈ ತರ ರಿಬ್ ಇರೋದು ಅದೆಲ್ಲ ಇವಾಗ ಬಿಡ್ತಾ ಇಲ್ಲ, ಓಕೆನಾ. ಮೀಶೋಲಿ ಅವಳು ಸರ್ಚ್ ಮಾಡ್ತಿರ್ಬೇಕಾದ್ರೆ ಟೆಂಪಲ್ಗೆ ಬೇಕು ಅಂತಾನೆ ಹುಡುಕ್ತಿದ್ಲು. ಆಗ ನಾನು ಇದು ಸೆಲೆಕ್ಟ್ ಮಾಡಿದೆ. ಈ ಈ ಪ್ಯಾಟರ್ನ್ ನೋಡೇ ಸೆಲೆಕ್ಟ್ ಮಾಡಿದ್ದು. ಇಲ್ಲಿ ಏನಂತಾರೆ ಲೇಸು ಏನೋ ಆ ಥರ ಏನೋ ಕೊಟ್ಟಿದ್ದಾರೆ, ಮತ್ತಿದು ರಿಬ್ಬು. ಆ ಬ್ಲ್ಯಾಕ್ ವಿತ್ ಪ್ಯಾರೆಟ್ ಗ್ರೀನ್ ಕಾಂಬಿನೇಷನ್ ಮಸ್ತ್ ಇರುತ್ತೆ ಅಲ್ಲ. ಸೊ ಪ್ಯಾಂಟ್ ಯೂನಿಕ್ ಅನಿಸ್ತು, ಅವಳು ಹಾಕೊಂಡಾಗೂ ಅಷ್ಟೇ ಪ್ಯಾಂಟೇ ಲುಕ್ ಆಗಿದ್ದಿದ್ದು. ಸೊ ಚೆನ್ನಾಗಿತ್ತು ಅಂತ ಇದೊಂದು ಬುಕ್ ಮಾಡಿಸಿದ್ದೆ. ಚೆನ್ನಾಗಿದೆ ಇದು. ನಾನು ಅವಳ ಹತ್ರ ಲಿಂಕ್ ಇಸ್ಕೊಂಡು ಅವಳ ಫೋನಲ್ಲೇ ಬುಕ್ ಮಾಡಿದ್ದು ಅನ್ಸುತ್ತೆ, ಹಾಕ್ತೀನಿ. ಸೊ ಇದಕ್ಕೆ ಈ ವೇಲ್, ಈ ಪ್ಯಾಂಟ್, ಓಕೆನಾ. ಸೊ ಬೇಗ ಬೇಗ ಮುಗ್ದೋಗ್ತಿದೆ ವಿಡಿಯೋ, ಕಡಿಮೆ ಇದೆ. ನಾನೇನು ಅಷ್ಟೊಂದು ಏನಂತಾರೆ ಅಷ್ಟೊಂದು ಇದು ಮಾಡಿರಲಿಲ್ಲ. ಸೊ ಲಾಸ್ಟ್ ಒನ್ ಬಂದು ಇದೆ ಲಾಸ್ಟು. ಸೊ ಇದು ಬಂದು ಜ್ಯುವೆಲರಿ ಸೆಟ್. ಚೆನ್ನಾಗಿದೆ ಇದು. ತೆಗೆದು ನೋಡಿದಾಗ ಫಸ್ಟು ನಾನು ಗುಂಡು ಅಂತೀನಿ ನಮ್ಮ ಅಕ್ಕನ. ಗುಂಡುಗೆ ಹೇಳಿದೆ, ಗುಂಡು ಈ ಥರ ಆರ್ಡ್ರ್ ಮಾಡಿದೆ ನೆಕ್ ಚೈನು, ಹೆಂಗೆ ಬರುತ್ತೆ ಗೊತ್ತಿಲ್ಲ, ನೋಡುವ, ಚೆನ್ನಾಗಿದೆ ಇಟ್ಕೊಳ್ಳೋಣ, ಇಫ್ ಇನ್ ಕೇಸ್ ಚೆನ್ನಾಗಿಲ್ಲ ಅಂದರೆ ರಿಟರ್ನ್ ಮಾಡಿಬಿಡೋಣ ಅಂತ. ಬಟ್ ಬಂದಮೇಲೆ ನನಗೆ ಸೀರಿಯಸ್ಲಿ ರಿಟರ್ನ್ ಮಾಡೋಕ್ಕೆ ಮನ್ಸು ಬಂದಿಲ್ಲ. ಹೆವಿ ಅಂದರೆ ನೋಡೋಕ್ಕೆ ಹೆವಿ ಅನಿಸುತ್ತೆ, ಲೈಕ್ ದೊಡ್ಡ ಕಾಣುತ್ತೆ ಆ ಥರ ಇದೆ. ಬಟ್ ಅದು ಹಾಕ್ಕೊಂಡಾಗ ಲೈಟ್ ವೆಯ್ಟ್ ಇದೆ, ಅಷ್ಟೊಂದು ಹೆವಿ ಅನ್ಸಲ್ಲ, ನಮ್ಗೆ ಆರಾಮ್ ಅನ್ಸುತ್ತೆ. ಮತ್ತೆ ಇವಾಗ ನಿಮಗೆ ಸಿಂಪಲ್ ಸಾರಿಗೆ ಹಾಕ್ಕೊಂಡ್ರೆ ಔಟ್ಲುಕ್ ಚಂದ ಕಾಣುತ್ತೆ. ಅದಕ್ಕೆ ನಾನು ಇದು ಬುಕ್ ಮಾಡಿದೆ. ಚಂದ ಇದೆ. ನನಗೆ ಏನಂದ್ರೆ ನಾನು ಅಷ್ಟೊಂದು ಆಕ್ಸೆಸರೀಸ್ ಎಲ್ಲ ಯೂಸ್ ಮಾಡ್ತೀನಿ ಆ ಥರದ್ದು ಪರ್ಸನ್ನೇ ಅಲ್ಲ. ಯೂಶ್ವಲಿ ನಾನು ಏನದು ಹೋಲೆ ಕೂಡ ಹಾಕಲ್ಲ. ನಾನು ಅಂಗಿ ಹಾಕ್ಕೊಂಡೇನೆ ಇದ್ಬಿಡ್ತೀನಿ ಅಂತ ನಮ್ಮ ಅಮ್ಮ ರಿಂಗೇ ತಂದು ಹಾಕ್ಬಿಟ್ಟಿದ್ದಾರೆ. ಇದನ್ನೇ ನಾನು ಪಟ ಪಟ ಅಂತ ತೆಗಿತಿರಲ್ಲ ಅವಾಗ ಇವಾಗ ತೆಗೆದು ಹಾಕೋಬೇಕಂತ ಅಟ್ಲೀಸ್ಟ್ ಅದನ್ನಾದ್ರೂ ಹಾಕೊಂಡಿರ್ತೀನಿ ಅಂತ, ಆ ಥರ ಟೈಪ್ ಪರ್ಸನ್ ನಾನು. ಅದೇ ನಮ್ಮಂಗೆ ನಂಗೆ ಅಕ್ಕ ಒಂದು ಸ್ಯಾರಿ ಕೊಡ್ತಿಲ್ಲ, ಅದಕ್ಕೆ ಬೇಕಿತ್ತು, ಹುಡುಕ್ತಾ ಇದೆ. ಬಟ್ ಯಾವಾಗ ಹಾಕೋತೀನಿ ಇದನ್ನ ಅಂತ ಗೊತ್ತಿಲ್ಲ, ಐಡಿಯಾ ಇಲ್ಲ. ಬಟ್ ಹಾಕೋತೀನಿ, ತೋರಿಸ್ತೀನಿ. ಹಾಕೊಂಡಾಗೂ ನಾನು ರೀಲ್ಸ್ ಮಾಡ್ತೀನಲ್ಲ ಹೆಂಗಿದ್ರು ನೋಡಿ. ಇದು ನೆಕ್ ಚೈನ್ ಚೌಕಟ್ ಥರನೇ ಬರುತ್ತೆ, ಆಲ್ಮೋಸ್ಟ್ ಹೈ ನೆಕ್ ಬರುತ್ತೆ. ಈಸಿಯಾಗಿ ವೇರ್ ಮಾಡ್ಬೋದು. ನಾನು ಹಾಕೊಂಡು ತೋರಿಸಲ್ಲ, ಈ ಟಿ ಶರ್ಟ್ ಅಂದರೆ ಇದ್ರ ಮೇಲೆ ಹಾಕ್ಕೊಂಡ್ರು ಅಷ್ಟು ಚೆನ್ನಾಗಿ ಕಾಣಲ್ಲ. ಈ ಥರ ಇದೆ, ಜಾಸ್ತಿ ಬೆಳಕು ಕಾಣಿಸ್ತಿದ್ದ ಈ ಕಡೆ. ಸೊ ಈ ಥರ ಇದೆ. ಫಿನಿಶಿಂಗ್ ತುಂಬ ಚೆಂದ ಕೊಟ್ಟಿದ್ದಾರೆ. ಈಗ ನಾವು ಹೆಂಗೆ ಅಂದರೆ ಇವಾಗ ಹೊರಗೆ ಹೋದಾಗ ನೆಕ್ ಚೈನ್ ಎಲ್ಲ ಕಾಣಿಸ್ತು ಅಂದರೆ ಚೆನ್ನಾಗಿತ್ತು ಅಂದರೆ ಅದು ಎಷ್ಟಾದ್ರೂ ಸರಿ ಇಸ್ಕೊಬಿಡ್ತೇವೆ. ಈಗ ನಾನು ಮೀಶೋದಲ್ಲಿ ಏನಕ್ಕೆ ತೊಗೊಳ್ಳೋದು ಅಂದರೆ ಇಫ್ ಇನ್ ಕೇಸ್ ನಮ್ಗೆ ಇಷ್ಟ ಆಗಿರೋ ನಾವು ರಿಟರ್ನ್ ಹಾಕ್ಬೋದು, ಮತ್ತು ಇದರಲ್ಲಿ ಅಫೋರ್ಡಬಲ್ ಇರುತ್ತೆ. ನಮಗಿರೋ ಕಾಸ್ಟಲ್ಲೇ ನಾವು ಪ್ರಾಡಕ್ಟ್ನ ನೋಡ್ಬೋದು, ತೊಗೋಬೋದು ಅಲ್ವಾ. ಸೊ ಅದಕ್ಕೆ ಮೀಶೋಲ್ಲೇ ನೋಡಿಬಿಟ್ಟು ನೀವು ಮೀಶೋಲಿ ಫಸ್ಟ್ ಟೈಮ್ ಇದು ಸೆಕೆಂಡ್ ಟೈಮ್. ಇನ್ನೊಂದು ಸತಿ ಶಾರ್ಟ್ ಚೈನ್ ಥರ ಬುಕ್ ಮಾಡಿದ್ದೆ, ಅದು ಕೂಡ ಚೌಕರ್ ಥರ ಬರುತ್ತೆ, ಪುಟಾಣಿ ಓಲೆ ಬರುತ್ತೆ, ತುಂಬ ಚೆಂದ ಇದೆ ಅದೂ. ಮತ್ತು ಅಷ್ಟೇ, ಆಕ್ಸೆಸರೀಸ್ ಬೇರೆ ಏನು ಬುಕ್ ಮಾಡಿಲ್ಲ. ಬಟ್ಟೆಗಳು ನಾನು ಯೂಶ್ವಲಿ ಮೀಶೋಲ್ಲೇ ತೊಗೊಳ್ಳೋದು, ಮೀಶೋಲ್ಲೇ ಬುಕ್ ಮಾಡೋದು. ಈಗ 1 ಪೀಸ್ ಆ ಥರದ್ದು ಏನಾದರೂ ಬೇಕಾಗಿರುತ್ತೆ ಅಂತ ಅಂದರೆ ನಾನು ಮೀಶೋಲ್ಲೇ ತೊಗೊಳ್ಳೋದು. ಸೊ ಇದು ಈ ಥರ ಇದೆ, ಅಲ್ಲಿ ಜುಮ್ಕಾ ಟೈಪ್ ಬರುತ್ತೆ, ಚೆನ್ನಾಗಿದೆ ಫಿನಿಶಿಂಗ್. ನಿಮ್ಗೆ ಯಾರಿಗಾದ್ರೂ ಬೇಕು ಅಂದರೆ ಲಿಂಕ್ ಹಾಕಿರ್ತೀನಿ, ತೊಗೊಳ್ಳಿ. ಇದು ಓಲೆ ತೆಗೆದು
ಸಿ ಚಿತ್ತ ಆ್ಯಕ್ಚುಲಿ ಒಲೆ ಚೆನ್ನದ ಹೀಗಿದೆ ಓಲೆ. ಓಕೆನಾ? ತುಂಬ ಚಂದ ಇದೆ. ಅದೇ ನಾ ಹೇಳ್ದಲ್ಲ, ಸಿಂಪಲ್ ಸ್ಯಾರಿಗೆ ಹಾಕೊಂಡ್ರೆ ಚಂದ ಕಾಣುತ್ತೆ. ನಂಗೆ ಹಿಂಗೆ ಕಾಣ್ತೈತೆ. ಇದ್ರ ಮೇಲೆ ಹಾಕ್ಕೊಂಡ್ರೆ ಹಂಗೆ, ಬಟ್ ಚೆನ್ನಾಗಿದೆ. ಸೊ ಇಷ್ಟೇ. ಎಷ್ಟು ಅದೆರಡು ಹಾಫ್ ಕುರ್ತ, ಒಂದು ಫುಲ್ ಸೆಟ್ಟು, ಮತ್ತೆ ಈ ನೆಕ್ ಚೈನು ಇಷ್ಟು ಆರ್ಡರ್ ಮಾಡಿದ್ದೆ. ಯೂಸು ಮಾಡಾಯಿತು. ಇದು ಎಂತ ಅದು ಜ್ಯುವೆಲರಿ ಸೆಟ್ ಒಂದು ಯೂಸ್ ಮಾಡಿಲ್ಲ. ಯೂಸ್ ಮಾಡಿದ್ಮೇಲೆ ಹೇಳ್ತೀನಿ. ಬಟ್ ಆರಾಮಾಗಿ ಯೂಸ್ ಮಾಡ್ಬೋದು. ಚೆನ್ನಾಗಿದೆ. ಇಟ್ಕೊಂಡು ಅಷ್ಟೇ ನೋಡಿ, ಚೆನ್ನಾಗಿ ಕಾಣುತ್ತೆ. ಇನ್ನು ನೋಡಕ್ಕೆ ಹೆವಿ ಕಾಣಿಸ್ಬೋದು, ಬಟ್ ಹಾಕೊಂಡ್ರೆ ಏನಿಲ್ಲ. ಲೈಟ್ ವೇಟ್ ಇದೆ. ನಾನು ಆಲ್ರೆಡಿ ಹಾಕೊಂಡು ನೋಡಿದ್ದೀನಿ. ಈ ಟೀ ಶರ್ಟ್ ಆಗಿರೋದ್ರಿಂದ ನಿಮ್ಗೆ ಹಾಕಿ ತೋರಿಸ್ತಿಲ್ಲ ಅಷ್ಟೇ. ಚಂದ ಇದೆ. ನಿಮಗೂ ಬೇಕಿದ್ರೆ ಲಿಂಕ್ ಹಾಕಿರ್ತೀನಿ, ಅಲ್ಲಿ ಹೋಗಿ ಪರ್ಚೇಸ್ ಮಾಡ್ಕೊಳ್ಳಿ. ಸೊ ಅಷ್ಟೇ ಇವತ್ತಿಗೆ. ತುಂಬ ದಿನ ಆದ್ಮೇಲೆ ಲಾಂಗ್ ವಿಡಿಯೋ ಮಾಡಿದ್ದೀನಿ. ಅಲ್ಲ, ಇದು ಒಂದು 10 ಮಿನಿಟ್ಸ್, 8 ಮಿನಿಟ್ಸ್ ಟು 10 ಮಿನಿಟ್ಸ್ ಬರುತ್ತೆ ಅಷ್ಟೇ. ಸೊ ಅಷ್ಟೇ. ಇದಾಗಿತ್ತು ಮೀಶೋ ಹಾಲ್. ಮುಂದಕ್ಕೆ ಏನಾದರೂ ಪ್ರಾಡಕ್ಟ್ಸ್ ಬುಕ್ ಮಾಡಿದ್ರೆ ನಾನು ಅದನ್ನು ಕೂಡ ನಿಮಗೆ ಹೇಳ್ತೀನಿ, ರಿವ್ಯೂ ಹೇಗಿತ್ತು ಅಂತ. ಸೊ ಈ ಪ್ರಾಡಕ್ಟ್ ಎಲ್ಲ ಯಾವ್ದಾದ್ರು ನಿಮ್ಗೆ ಇಷ್ಟ ಆಯಿತು, ಮತ್ತು ಲಿಂಕ್ ಏನಾದರೂ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಪ್ಲೀಸ್ ಚೆಕ್ ಮಾಡಿ ಬುಕ್ ಮಾಡ್ಕೊಳ್ಳಿ. ಫಸ್ಟ್ ಟೈಮ್ ಮೈಕ್ ಯೂಸ್ ಮಾಡಿ ವ್ಲಾಗ್ ಮಾಡ್ತಿದ್ದೀನಿ ಇವತ್ತು. ಯಾಕಂದರೆ ನಾನು ಯೂಶ್ವಲಿ ವ್ಲಾಗ್ ಹಾಕಿದ್ದೀನಿ, ಅದರಲ್ಲೆಲ್ಲ ವಾಯ್ಸ್ ಕೇಳಿಸಲ್ಲ ಅಂತಿರ್ತಾರೆ. ಸೊ ಇವತ್ತು ಮೈಕ್ ಯೂಸ್ ಮಾಡ್ತಾ ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ನಿಮಗೆ ವಾಯ್ಸ್ ಕ್ಲಿಯರ್ ಆಗಿದೆ ಅನ್ಕೋತೀನಿ. ಫಾರ್ ಶೋರ್ ಕ್ಲಿಯರ್ ಆಗಿರುತ್ತೆ. ಅಷ್ಟೇ. ಪ್ರಾಡಕ್ಟ್ಸ್ ಏನಾದರೂ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ. ಈ ಪ್ರಾಡಕ್ಟ್ ಇಷ್ಟ ಆಯಿತು, ನಿಮ್ಗೆ ಯಾವುದು ಜಾಸ್ತಿ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ. ಅಷ್ಟೇ. ದಟ್ಸ್ ಇಟ್ ಫಾರ್ ದ ಡೇ. ನೀವಾದರೂ ಹೇಳಿ ನೆಕ್ಸ್ಟ್ ವ್ಲಾಗ್ ಏನು ಮಾಡಬೇಕು ಅಂತ. ನನಗಂತೂ ಒಂಚೂರು ಐಡಿಯಾ ಇಲ್ಲ. ಕಂಟೆಂಟ್ ಇಲ್ದಿರ ವ್ಲಾಗ್ಸ್ ಮಾಡೋಕ್ಕೆ ನಂಗೆ ಮನಸ್ಸೇ ಬರ್ತಲ್ಲ. ಮಿನಿ ವ್ಲಾಗ್ಸ್ ಮಾಡಿದೆ, ಅದರಲ್ಲೂ ಸಹ ಅಷ್ಟೇ. ಅಂದರೆ ಡೈಲಿ ಅದೇ ಆಯಿತು, ಈಗ ಜನಗಳಿಗೂ ಬೋರ್ ಆಗುತ್ತೆ ಅಂತ ಅದನ್ನು ಸ್ಟಾಪ್ ಮಾಡಿದ್ದೀನಿ. ಈಗ ನಾನೇನಾದ್ರು ರೀಲ್ಸ್ ಮಾಡಿದೆ, ಅದು ಇದು ಮಾಡಿದೆ ಅಂದರೆ ಮಾತ್ರ ಪೋಸ್ಟ್ ಮಾಡ್ತಾ ಇದ್ದೀನಿ. ಸೊ ನನಗೆ ಕಂಟೆಂಟ್ ಬೇಕು. ನೀವೇನಾದರೂ ಕಂಟೆಂಟ್ ಹೇಳಿದ್ರೆ ನಾನು ಅದೇ ಕಂಟೆಂಟ್ ಮೇಲೆ ವ್ಲಾಗ್ ಮಾಡ್ತೀನಿ. ಅಷ್ಟೇ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಮರೀದೆ ವರ್ಷನ್ ನಿರಂಜನ್ ಯೂಟ್ಯೂಬ್ ಚಾನಲ್